ಆತ್ಮೀಯ ಸ್ನೇಹಿತರೆ, ಕಳೆದ ಒಂದು 2 ವಾರಗಳಿಂದ ನಾನು ವಿಡಿಯೋ ಮಾಡಿರಲಿಲ್ಲ. ಪದೇ ಪದೇ ವಿಡಿಯೋ ಮಾಡ್ತಾಯಿದ್ರೆ ವಾರನೂ ನಿಮಗೆ ಡೆವಲಪ್ಮೆಂಟ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ. ಈಗ ಇವತ್ತು ನಾನು ಊರಿಗೆ ಬಂದೆ. ನೀವು ನೋಡ್ಬೋದು, ಲಾಸ್ಟ್ ಟೈಮ್ ಮಾಡಿದಾಗ ಚಿಕ್ಕದಾಗಿದ್ದಂಥ ಒಂದು ಇದು ಈಗ ದೊಡ್ಡದಾಗಿ ಕಾಯಿಗಳು ಕಾಣಿಸ್ತಾ ಇದೆ. ಒಂದು 10 ದಿನದಲ್ಲಿ ನಾವು ಈ ಕ್ರಾಪನ್ನು ಕಟಾವು ಮಾಡ್ಬೋದಾಗಿದೆ. ನಾವು ಸಂಕ್ರಾಂತಿಗೆ ಬರುತ್ತೆ ಅಂತ ಹಾಕಿದ್ವಿ, ಆದರೆ ಸ್ವಲ್ಪ ಲೇಟ್ ಆಯಿತು. ನೀವು ನೋಡ್ಬೋದು ಅಲ್ಲಲ್ಲಿ ಕಾಯಿಗಳು ಯಾವ ರೀತಿಯಾಗಿ ಎಲೆಗಳ ಕೆಳಗಡೆ ಇದ್ದಾವೆ ಅಂತ. ಈ ಸೈಜಲ್ಲಿ ಇವಾಗ ಕಾಯಿಗಳಿದ್ದಾವೆ. ಸುಮಾರು ಈಗ 1-2 kg ಇದ್ದಾವೆ. ಯಾವುದೋ ಒಂದೊಂದು ಈ ಥರ ಚಿಕ್ಕವು ಕೂಡ ಇನ್ನೂ ಇದ್ದಾವೆ. ಅಂದರೆ ಒಂದೇ ಸ್ಟೇಜಲ್ಲಿ ನಾವು ಇವಾಗ ಕೀಳೋಕ್ಕಾಗಲ್ಲ. ನಾವು ಈಗ ಕಾಯಿಗಳನ್ನೆಲ್ಲ ಕೂಡ 2 ಸ್ಟೇಜಲ್ಲಿ ಕಿತ್ಕೊಬೇಕಾಗ್ತದೆ. ಈಗಾಗಲೇ ಒಂದು 2 kg, 2.5 kg, 3 kg ಅಷ್ಟು ವೆಯ್ಟು ಇದ್ದಾವೆ ಕಾಯಿಗಳು. ಇನ್ನೊಂದು 10 ದಿನ 15 ದಿನ ವೆಯ್ಟ್ ಮಾಡಿದ್ರೆ ಒಂದು 4 kg, 5 kg, 5 kgಗಿಂತ ಹೆಚ್ಚು ಕೂಡ ಆಗ್ತಕ್ಕಂಥ ಚಾನ್ಸಸ್ಸು ಇದೆ. ತೋಟ ಇದುವರೆಗೂ ಏನೋ ಚೆನ್ನಾಗಿದೆ. ನೋಡಬೇಕು, ಇನ್ನೊಂದು 15-20 ದಿನ ಅಂದರೆ ಜನವರಿ ಎಂಡಿಂಗಿಗೆ ಈ ಕ್ರಾಪು ಕಟಾವಿಗೆ ಬರ್ತದೆ. ಈ ಥರ ಅಲ್ಲಲ್ಲಿ 2-3 ಕಾಯಿಗಳು ಇರೋದನ್ನು ನೋಡ್ಬೋದು. ಇದು ಫುಲ್ಲು ಗ್ರೀನಿಶ್ ಇದೆ. ಈಗ ಇದೇನಪ್ಪ ಆಗಬೇಕು ಅಂದರೆ ಬೂದಿ ಕಲರ್ ಬರಬೇಕು. ಸ್ವಲ್ಪ ಗ್ರೀನ್ ಹೋಗಿ ಬೂದಿ ಕಲರ್ ಬಂದರೆ ಆಗ ನಾವು ಕಟಾವು ಮಾಡೋದಕ್ಕೆ ರೆಡಿ ಆಗಿರ್ತದೆ. ಚೆನ್ನಾಗಿದೆ ತೋಟ. ಅರ್ಜುನ್ F1 ಚೆನ್ನಾಗಿ ಬಂದಿದೆ ಕ್ರಾಪ್. ನಾವು ಇದಕ್ಕೆ ಮುಂಚೆ ಭೀಷ್ಮ ಹಾಕಿದ್ವಿ, ಅದು ಚೆನ್ನಾಗಿ ಬಂದಿತ್ತು. ಈಗ ಈ ಅರ್ಜುನ F1 ಕೂಡ ಚೆನ್ನಾಗೇ ಬಂದಿದೆ. ನೀವು ನೋಡ್ಬೋದು, ಸುಮಾರು 4 ಎಕರೆ ಅಷ್ಟು ಹಾಕಿದ್ದೀವಿ. ಇನ್ನೇನು ಕ್ರಾಪ್ ಕಡೆಗೆ ಬರ್ತಾಯಿದೆ. ಎಲ್ಲ ಅದಕ್ಕೆ ಎಲೆಗಳೆಲ್ಲ ಕೂಡ ಸ್ವಲ್ಪ ಯೆಲ್ಲೋ ಕಲರ್ ತಿರುಗ್ತಾ ಇದೆ. ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ನೀವು ಕೂಡ ಬೇಕಾದರೆ ಟ್ರೈ ಮಾಡ್ಬೋದು. ಇದಕ್ಕೇನು ಕುಂಬಳಕಾಯಿ ಹಾಕೋದಕ್ಕೆ ಸೀಸನ್ ಏನಿಲ್ಲ. ನೀವು ಯಾವಾಗ ಬೇಕಾದರೂ ಕೂಡ ಹಾಕ್ಕೋಬೋದು. ನೋಡಿ, ಇಲ್ಲೂ ನೋಡ್ಬೋದು ಕಾಯಿಗಳು ಒತ್ತೊತ್ತಾಗಿದೆ, ಚೆನ್ನಾಗೇ ಬಿಟ್ಟಿದೆ. ಯಾವಾಗ ಬೇಕಾದರೂ ಕೂಡ ನೀವು ಕುಂಬಳಕಾಯನ್ನು ಹಾಕ್ಬೋದು. ಅದಕ್ಕೇನು ಇಂಥದ್ದೇ ಸೀಸನ್ನು ಅಂತ ಏನಿರೋದಿಲ್ಲ. ಹಾಗಾಗಿ ಇಷ್ಟು ಇವತ್ತು ನಮ್ಮ ತೋಟ ಈ ಸ್ಟೇಜಲ್ಲಿದೆ. ಮತ್ತು ನಾವು ಎಕ್ಸ್ಪೆಕ್ಟೇಷನ್ ಒಂದು 50 ಟನ್ ಅಂತ ಅಂದ್ಕೊಂಡಿದ್ವಿ. ನೋಡಬೇಕು ಏನಾಗ್ತದೋ. ನಿಮಗೆ ನೆಕ್ಸ್ಟು ವೀಕಲ್ಲಿ ಅಥವಾ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿದೆ ಕುಂಬಳಕಾಯಲ್ಲಿ. ಇದೊಂದು 4 kgವರೆಗೂ ಈಗಲೇ ಇದೆ ಕಾಯ್ದು. ಪಕ್ಕದಲ್ಲೇ ಇನ್ನೊಂದಿದೆ ಚಿಕ್ಕದು. ಎಷ್ಟು ಟನ್ ಆಗುತ್ತೆ ಅಂತ ನಾನು ನಿಮಗೆ ಕೀಳೋವಾಗ ಇದನ್ನ ಹೇಳ್ಕೊಡ್ತೇನೆ. ಆವಾಗ ನೋಡ್ಬೋದು ಎಷ್ಟು ಟನ್ ಆಗುತ್ತೆ ಅಂತ. ಎಕ್ಸಾಕ್ಟ್ ಮೆಜರ್ಮೆಂಟನ್ನು ನಿಮಗೆ ನಾವು ನೋಡ್ಬೋದು, ಎಷ್ಟು ತೂಕ ಬರ್ತದೆ, ಆವ್ರೇಜ್ ವೆಯ್ಟ್ ಎಷ್ಟು ಬಂದಿದೆ ಒಂದೊಂದು ಕಾಯಿ. ಆಲ್ಮೋಸ್ಟ್ ನಮಗೊಂದು 10,000 ಗಿಡಗಳು ಇಡಿಸಿದೆ. ನನ್ನ ಎಕ್ಸ್ಪೆಕ್ಟೇಷನ್ನು ಒಂದು 5 kg ಆವ್ರೇಜಾಗಿ ಇಟ್ಕೊಂಡ್ರು ಕೂಡ ಗಿಡಕ್ಕೆ ಒಂದು ಕಾಯಿ ಅಂದರೂ ಕೂಡ 50 ಟನ್ ಬರಬೇಕು. ನೋಡೋಣ, ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಯಾವಾಗೂ ನಡೆಯೋದಿಲ್ಲ ಅಗ್ರಿಕಲ್ಚರು. ಹಾಗಾಗಿ ಇದು ಕೂಡ ಒಂದು ಚಾಲೆಂಜಿಂಗ್ ಫೀಲ್ಡ್ ಆಗೋಗಿದೆ ನಡುವೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ನಮಗೆ ಈಲ್ಡ್ ಇರುತ್ತೆ. ಜನವರಿ ಎಂಡಿಂಗಿಗೆ ಕಟಾವಾಗುತ್ತೆ. ನಾನು ಎಂಡಿಂಗಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಎಕ್ಸಾಕ್ಟ್ ಇದನ್ನು ಕೊಡ್ತೀನಿ, ಎಷ್ಟೆಷ್ಟಿದೆ ಏನು ಅಂತ ಒಂದು ಅಂದಾಜು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.